ಶ್ರೀ ಮೂಡುಕೇರಿ ಗೋಪಾಲಕೃಷ್ಣ ದೇವರನ್ನು ಮನಸಾರೆ ಸ್ಮರಿಸೊಂದು ಅಂಚಿನೇ ಈ ಊರ್ದ ಒಡೆಯಾಯಿನ ಅಂಚಿನ ಶ್ರೀ ಪುತ್ತೂರು ಮಾಲಿಂಗೇಶ್ವರ ದೇವರನಿಗೂ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಉಳ್ಳಾಲ್ದಿ ಅಪ್ಪೆಗೂ ಕೈ ಮುಗಿಯೊಂದು ಇನಿ ಈ ಗಾಣಿಗ ಸಂಗಮದ ವಿಶೇಷವಾಯಿನಂಚಿನ ಈ ಸಭೆ ವೇದಿಕೆಡು ನೆರೆದಿದ್ದಿನಂಚಿನ ಈ ಗಾಣಿಗ ಯಾನೆ ಸಪಲ್ಲಿಗ ಪುತ್ತೂರು ಸಂಘದ ಅಧ್ಯಕ್ಷರಾಯಿನಂಚಿನ ಲಕ್ಷ್ಮೀ ಪ್ರಸಾದ್ ದೇವಿ ಬೆಟ್ಟ ಅಂಚನೆ ವಿಶೇಷವಾದ ಭರತ ಭೂಮಿಡು ಆಧ್ಯಾತ್ಮಿಕವಾಯಿನಂಚಿನ ಗೀತೋಪದೇಶನು ಪ್ರಪಂಚಗೂ ಪೋನಗ ಪ್ರತ್ಯೊಂಜಿ ಕೋಡಿಗಳ ಪತೊಂದು ಪೋದು ಅಲ್ಪದ ರಾಷ್ಟ್ರಗೂ ಕೊರಿನಂಚಿನ ಭವ್ಯವಾಯಿನಂಚಿನ ದಿವ್ಯವಾಯಿನಂಚಿನ ಹಿರಿಮೆ ಗರಿಮೆ ಎತ್ತಿನ ದೇಶದ ಪ್ರಧಾನಿ ಆಯಿನಂಚಿನ ನರೇಂದ್ರ ಮೋದಿನ ಇನಿ ಮೆಗ್ಗೆ ಮೂಲು ಬೈದೇರು ಬನ್ನಗ ಭಾರಿ ಸಂತೋಷದ ವಿಷಯ. प्रहलाद मोदी जी, आप यहाँ पर उपस्थित हैं. एक बड़े बात है कि ये उम्र में भी आप गाणिक जब बुलाता है तो आपका मन लेके आप उधर पहुंच जाता है, ये बड़ी बात है. एक नरेंद्र मोदी जी है भारत में जो विश्व को बताया है अगर जीने के लिए अगर कुछ प्रश्न हैं वो प्रश्न के लिए उत्तर भी है गीतों का उपदेश में है. इसके लिए मैं गीत का उपदेश आपको दान करता है बोल के हर जगह गीत का उपदेश देते हुए ये मेरा धरती है, ये मातृभूमि है, ये आध्यात्मिक और भौतिक का देश है बोल के प्रपंच में हर जगह बोलते हुए जब भी संसद के अंदर जाते हुए प्रणाम करते हुए प्रधान निकला है तो एक प्रधानी है वो नरेंद्र मोदी जी है. आप यहाँ पर उपस्थित है, ये सभा का शोभा बढ़ गया है बोल के मैं समझता हूँ. ಶ್ರೀಮಾನ್ ರಾಜಶೇಖರ್ ಗಾಣಿಗರೇ, ನನ್ನ ಹಿರಿಯರಾದಂಥ ಮಾಧವ್ ಮಾವನವರೇ, ವಿಶ್ವಾಸ್ ಕುಮಾರ್ ದಾಸ್ನವರೇ ಹಾಗೂ ವಸಂತ್ ಕುಮಾರ್ ಸಪಲ್ಲಿಗ, ವಿ ಆರ್ ಸುದರ್ಶನ್ ಅವರು ಏನೋ ಎಲ್ಲಿಯೂ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದರೂ ಗಾಣಿಗರ ಕರೆಗೆ ಹೋಗೊಟ್ಟು ಅಲ್ಲಿ ಬರಬೇಕಂತ ಹೇಳಿ ಓಡೋಡಿ ಬಂದಿದ್ದೀರಿ ಸರ್. ನಿಮ್ಮ ಒಂದು ಮನೋಭಾವನೆ, ನಿಮ್ಮ ಗಾಣಿಗರ ಮೇಲೆ ಇದ್ದಂಥ ಕಾಳಜಿಗೆ ನಾವು ಶಿರವಾಗ್ತೇವೆ. ವೇದಿಕೆಯಲ್ಲಿ ನೆರೆದಂಥ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಹಾಗೂ ಸಮ್ಮುಖದಲ್ಲಿ ನೆರೆದಂಥ ವಿವಿಧ ಗಾಣಿಗ ಸಮುದಾಯದ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ನನ್ನ ಪ್ರೀತಿಯ ಸಪಲ್ಲಿಗ ಗಾಣಿಗ ಬಂಧುಗಳೇ, ನಿಮಗೆಲ್ಲರಿಗೂ ಆದಿತ್ಯದ ನಮಸ್ಕಾರಗಳು. ಸಪಲ್ಲಿಗ ಯಾನೆ ಗಾಣಿಗ ಪಂಪನಂಚಿನ ಪುತ್ತೂರ್ದ ಈ ಮಣ್ಣಡು ಸಪಲ್ಲಿಗ ಸಂಘ ಉದ್ದುವಾಂಡು ಒಂದು ಮೂಜಿ ತಿಂಗಳದ ಕೂಸು ಒಂದು ಬಂಡ್ರೆ ಯಾನ ನೆನಪಿನಲ್ಲೇ ಅವೇ ಕವಿ ಬಂಡೆಗೆ ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ್ಕೆ ಕೂಸು ಕಂದಯ್ಯ ಒಳ ಹೊರಗ ಬಂಡದು. ಆ ಮೂಜಿ ತಿಂಗಳು ಈ ಒಂಜಿ ಸಪಲ್ಲಿಗ ಯಾನೆ ಗಾಣಿಗ ಸಂಸ್ಥೆನ ಈ ಪುತ್ತೂರ್ದ ಮಣ್ಣಡು ಬೆಳೆಪೈನಂಚಿನ ಮುಲ್ಪದ ಅಧ್ಯಕ್ಷರಾಯಿನಂಚಿನ ಲಕ್ಷ್ಮೀ ಪ್ರಸಾದ್ ಬೆಟ್ಟ ಅರ್ನ ಅಂಕಿತ ನಾಮಡೆ ಉಂಡು ಲಕ್ಷ್ಮೀ ಸುರುಟಿ ಆರು ಕುದ್ಯತ್ತನ್ನಲ್ಲ ಅರ್ನ ಮನಸ್ಸು ಬೆಟ್ಟದಾತಮಲ್ಲ ಐಕೆ ಸಾಯದಾರಿಗೆ ಬೆಟ್ಟ ಅಂದು ಬುದರುಪ್ಪು ಆ ವಿಶಾಲವಾಯಿನಂಚಿನ ಮನಸ್ಸಿತ್ತಿನದಾದ್ರೆ ಇನಿ ಸಮಾಜಡೊಂಜಿ ಗಾಣಿಗ ಸಮಾಜ ಕಟ್ಟೋಡು ಪುತ್ತೂರ್ದ ಉರುಡು ಆ ಪುತ್ತೂರ್ದ
ಮುತ್ತುಲೇನು ಪೂರ ಒಟ್ಟು ಪಾಡದು ಆ ಪುತ್ತೂರ್ದ ಮುತ್ತುದೊಟ್ಟಿಗೆ ಸೊತ್ತು ಬಂಪನ ಗಾಣಿಗ ಸಂಘಟನೆ ಪ್ರಜ್ವಲಿಸಿನಂಚಿನ ಕೀರ್ತಿ ಪತಾಕೆ ಎತ್ತೊಂದು ಅಂಡನಿಕಲ್ನ ಗಾಣಿಗ ಸಮಾಜದ ಹಿರಿಯಗೆ ವಾವಂಜಿ ಸಂಘಟನೆ ಕಟ್ಟುನ ಸುಲಭದ ಕೆಲಸತ್ತು. ಮೂಜಿ ತಿಂಗಳು ರಾತ್ರಿ ಪಗೆಲು ಇಲ್ಲಡೆ ಪೋದು ಅಣ್ಣ ನಿಕಲು ಬರಡು ಸಂಘಗೂ ಸಾಕ್ಷಿ ಆವಡು ಸಂಗಮಗೂ ಸಾಕ್ಷಿ ಆವಡು ಪಂಡದು ಅಕಲ್ನ ಕಾರು ಪತ್ತದು ಹಿರಿಯರ್ನ ಕಾರು ಪತ್ತದು ಕಿರಿಯರ್ನ ಪ್ರೀತಿ ಪ್ರೇಮ ವಾತ್ಸಲ್ಯದೊಟ್ಟಿಗೆ ಸಾಧಾರಣ ಅವೇತು ಜಿಲ್ಲೆಡು ಮಾತ ದಕ್ಷಿಣ ಕನ್ನಡ ಆವಡು ಬೆಳ್ತಂಗಡಿ ಕಾಸರಗೋಡು ಮಾತಾ ಕೋಡಿಗೆ ಪೋದು ರಾತ್ರಿ ಪಗೆಲು ಒಂದುಳ್ಳ್ಯಾನು ಅಂಚಿನ ಕೈಂಕರ್ಯದ ಕೆಲಸ ಮಲ್ಪುಡಿತ್ತಿ ನಾವು 5 ವರ್ಷ 75 ವರ್ಷ 100 ವರ್ಷ ಮಲ್ತಿನಂಚಿನ ಸಂಘ ಆಂಡ ಮೂಜಿ ತಿಂಗೊಳ್ದ ಪುಟ್ಟಿನಂಚಿನ ಸಂಘ ಇನ್ನೇ ಒಂಜಿ ಮಲ್ತೊಂದು ಪನ್ನಂದಂಡ ಐತ ಹಿರಿಮೆ ಗರಿಮೆ ಏತುಂಡು ಪಂಡದು ಅಕಲ್ಲ ಅಗಾತವಾಯಿನಂಚಿನ ಸಂಘದ ಮಿತ್ತಿ ಪ್ರೀತಿ ಏತುಂಡು. ಆ ಯುವ ಜನರಿಗೆ ನಮ್ಮ ಸಾವಿರ ನಮಸ್ಕಾರ ಪಾಂಡಲ ತಪ್ಪೆ. ಆ ಒಂಜಿ ಬಲಟ್ ಪ್ರೀತಿ ಇತ್ತಂಡು, ಆ ಬಲಟ್ ಒಂಜಿ ಇಚ್ಛಾಶಕ್ತಿ ಇತ್ತಂಡು, ಆ ಬಲಟ್ ಒಂಜಿ ಪ್ರೇರಣೆ ಇತ್ತಂದು ಎಂಚಂದ ಪನ್ನಗ ಅಡಿಯ ಮುಂದಿಡೆ ಸ್ವರ್ಗ ಅಡಿಯ ಹಿಂದಿಡೆ ನರಗ ಅಡಿಗಡಿಗ ಅಶ್ವಮೇಧ ಮಲ ಬನ್ಪುನಂಚಿನ ಅಶ್ವಮೇಧದ ಬಲದ ಕುದುರೆಯನ್ನು ಕಟ್ಟದು ಇಲ್ಲೆಲ್ಲೆಡೆ ಪೋಯರು. ಅಣ್ಣ ಬಲೆ ಗಾಣಿಗ ಸಂಗಮ ಒಂದುಂಡು ನಿಕಲ್ಲ ಬಲೆ ಎಂಕಲ್ಲ ಬರ್ಪ ಒಟ್ಟಾಕ ನಮ್ಮ ಬಲೆ ಎಂಚಿನ ಗಾಣಿಗ ಸಂಗಮ ಎಂಚಿನ ನಮ್ಮ ಜಾತಿದ ವಿಶೇಷತೆ ಎಂಚಿನ ಮಣ್ಣಣೆ ಎಂಚಿನ ಬನ್ಪುನಂಚಿನ ತೋಜಿ ಗೊರ್ಪುನಂಚಿನ ಕೆಲಸ ನಮ್ಮ ಮಲ್ಪುಗ ಪಂಡದು ಆ ಇನಿ ಅಶ್ವಮೇಧದ ಫಲಕ್ಕೂ ಇನಿ ಫಲ ತಿಕ್ಕೊಂಡು ಪಂಡ್ರೆ ಭಾರಿ ಸಂತೋಷ ಪಡೆ ಒಂದುಲ್ಲಾನು ದಾಯಕ ಬನ್ನಗ ಈತು ಜನಸಂಖ್ಯೆ ನಿಕಲು ದೂರ ಬೈದಾರು ಕಾಂಡೆ 9 ಗಂಟೆಗೆ ಬತ್ತದ ಸಾಕ್ಷಿ ಆತಾರು ದಾಯಕ ಬನ್ನಂದ ಅಂಡ ಅಕಲ್ ಲೇದಿನಂಚಿನ ಪ್ರೀತಿ ಅಕಲ್ ನಿಕಲ ಇಲ್ಲಡೆ ಬತ್ತು ಸ್ಪಂದಿಸಿನಂಚಿನ ರೀತಿ ಆ ಪ್ರೀತಿ ರೀತಿಗೆ ನಿಕಲು ಜೋಡಣೆ ಕೊರ್ದು ಇನ್ನು ನಿಕಲು ಈ ಸಮಾರಂಭಕ್ಕೂ ಸಾಕ್ಷಿ ಆತಾರು. ನಿಖಲಿಗೆ ಪುನರಪ್ಪಿ ಆ ಕಟಿಲೇಶ್ವರಿ ಅಪ್ಪೆ ಆಯುರಾರೋಗ್ಯ ಭಾಗ್ಯನು ಕೊರಡು ಕರುಣಿಸಲಿ ಪಂಡದು ಯಾನು ಎನ್ನ ಪ್ರಧಾನ ಭಾಷಣಗಾರಂದು ಬಂತೀರಿ ಇಂಚ ಪಾತಿರು ನೆಂಕೆ ಗೊತ್ತಿಜ್ಜಿ ಆಂಡ ತೆರಿಲಕ ಯಾನು ರಡ್ಡು ಶಬ್ದ ಈ ಗಾಣಿಗದ ಸಮಾಗಮದ ಬಗ್ಗೆ ವಿಶೇಷವಾದ ಪಾತಿರುಡು ಪಂಡದು ಉಳ್ಳೆ. ಗಾಣಿಗ ಸಂಗಮ ಒಂಜಿ ಸಮಾರಂಭ ಮಾತ್ರ ತಂದು ಒಂದೊಂಜಿ ಗಾಣಿಗೆರ್ನ ಆತ್ಮಲೋಕನ ಭವಿಷ್ಯತ್ತದ ಹೆಜ್ಜೆಡು ನಮ್ಮ ಎಂಚೆ ನಡಪೋಡು ನಮ್ಮ ಓಲು ತತ್ತದ ಓಳು ಬುಳೆವೋಡು ಈ ಸಮುದಾಯದ ಆತ್ಮವಿಶ್ವಾಸ ಹೆಚ್ಚೋಡು ಭವಿಷ್ಯದ ದಿಕ್ಕನ್ನು ನಿರ್ಧಾರ ಮಲ್ಪೋಡು ಪಂಡದು ನಮ್ಮ ಇನ್ನು ಸಂಗಮನು ಒಟ್ಟು ಮಲ್ತದ ಅಂಚಾದು ಕೇವಲ ನಿಕಲು ಭಾಷಣ ಮಲ್ತದ ಪಿರಬೋಪುನತ್ತು ಸಂಗಮಗೂ ಸಾಕ್ಷಿಯಾದ ಪಿರಬೋಪುನತ್ತು ನಮ್ಮ ಇನಿ ಕುಲೊಂದು ನಿರ್ಧಾರ ಮಲ್ಪೋಡು ನಮ್ಮ ಗಾಣಿಗದ ಪಥಸಂಚಲನ ಎಂಚಪೋಡು ಪಂಡದು ಐಕ್ಕಾದ್ರ ನಿಕಲು ಮಾತೆರ್ಲ ಸಾಕ್ಷಿ ಆತಾರ ಹಿರಿಯರು ಕಿರಿಯರು ಮಾತೆರ್ಲ ಇನಿ ಬತ್ತದ ಸಾಕ್ಷಿ ಆತಾರ ಅಂಚಾದು ನಮ್ಮ ಗಾಣಿಗ ಸಂಗಮದ ಭವಿಷ್ಯತ್ತಿನ ನಮ್ಮ ನಿರ್ಧಾರ ಮಲ್ಪೋಡು. ಇನ್ನು ಅವ್ಯೇತು ಜನ ಸನ್ಮಾನ ಪಡೆಯರು ಹಿರಿಯರು ಕಿರಿಯರು ಯುವ ವಿಭಾಗದ ಮಾನಾದಿಗೆ ಪಡೆಯರು ದಯಗಾದ್ರ ಅಕಲು ಮಲ್ತಿನಂಚಿನ ಈ ಕರ್ಮ ಭೂಮಿಡು ತನ್ನ ಘನತೆಯನ್ನು ಶ್ರೇಷ್ಠತೆಯನ್ನು ಒರಿಪದು ಯಾನೂರಿ ಸಾಧಕೆ ಬನ್ಪುನಂಚಿನ ಈ ಕರ್ಮ ಭೂಮಿಡು ತೋಜದು ಕೊರನೆಕ್ ಇನ್ನು ಗಾಣಿಗ ಸಂಗಮ ಅಕಲೇನೆಲೆತ್ತದು ಮಾನಾದಿಗೆ ಮಲ್ತಂಡು ಗಾಣಿಗ ಸಫಲಿಗ ಸಂಘ ಅತ್ತಂದ ಈ ಸಮುದಾಯ ಒಂಜಿ ಬಾಳಿ ಸಂಪ್ರದಾಯದ ಸಮುದಾಯ ಅಕಲ್ನ ಜೀವನ ಆಂಡ್ ಅಕಲ್ನ ಜೀವನ ಶೈಲಿ ಆಂಡ್ ಎರಡಲ ಲಡಾಯಿ ಪೆಟ್ಟು ಮಲ್ಪಂದಿನಂಚಿನ ಒಂಜಿ ಸಮುದಾಯ ಎನ್ನ ಬದುಕು ಎನ್ನ ಚೌಕಟ್ಟು ಎನ್ನ ನಾಲ್ಗೋಡೆದ ಉಳಾಯಿ ಪನ್ಪುನಂಚಿನ ಜೀವನದ ಈ ಗಾಣಿಗ ಸಮುದಾಯ ಆರಾಧ್ಯವಾಯಿನಂಚಿನ ದೈವದೇವರನ್ನು ನೆನೆತೊಂದು ಬದುಕಡು ಕಷ್ಟೊಡಾವಡು ನಷ್ಟೊಡಾವಡು ಸಂತೋಷಡು ದಿನ ಕಳೆ ಒಂದೆತ್ತಿನಂಚಿನ ಈ ಸಮುದಾಯ ಪಂಡಂದಾಂಡ ಗಾಣಿಗ ಸಮುದಾಯ ಎಣ್ಣೆ ದೆತ್ತದು ಅತ್ತನ ಇನ್ನಿತರ ವ್ಯವಸಾಯ ಮಲ್ತದ ಜೀವನ ಕಳೆ ಒಂದಾಂಡ
ಆ ಎಣ್ಣೆಡು ತನ್ನ ಮೋಣಿನ ತೂದು ಐತ ಪ್ರಜ್ವಲಿತಕ್ಕೆ ಸಂತೋಷ ಪಡೆಯನಂಚಿನ ಸಮುದಾಯ ಪಣ್ಣಂದಾಂಡ ಗಾಣಿಗ ಸಮುದಾಯ. ಎಣ್ಣೆಗಲ ಬತ್ತಿಲಗ ಅವಿನಾಭಾವ ಸಂಬಂಧಗೆ ಎಂಚ ಪಣ್ಣಂದಾಂಡ ಎಣ್ಣೆ ಆತ್ಮ ಆನಂದಾಂಡ ಬತ್ತಿ ಪರಮಾತ್ಮಗೆ, ಬತ್ತಿ ಆತ್ಮ ಆನಂದಾಂಡ ಎಣ್ಣೆ ಪರಮಾತ್ಮಗೆ ದಾಯಿಗೆ ಪಣ್ಣಂದಾಂಡ ಬತ್ತಿ ಪೊತ್ತೊಂದು ಪೋಪುಂಡು ಎಣ್ಣೆಡ್ದಾದ್ರ ಆ ಬೊಲ್ಪು ಪ್ರಕಾಶಮಾನವಾಪುಂಡು. ಏಪ ಬೊಲ್ಪು ತೆಕ್ಕೊಂದು ಬರ್ಪುಂಡ ಅಪಗ ಬತ್ತಿಲ ಕರೆಂಟೊಂದು ಬರ್ಪುಂಡು, ಎಣ್ಣೆ ಆಜೊಂದು ಬರ್ಪುಂಡು. ಬಂದುಳೆ ಜೀವನ ಪಂಡನೆ ಇಂಚೇನ ನಾಲ್ಕು ದಿನತ್ತ ಬಾಳ್ವೆ ಈ ಕರ್ಮಭೂಮಿ ನಾಲ್ಕು ದಿನತ್ತ ಬಾಳ್ವೆ ಆಯ್ಬೊಕ್ಕ ನಮ್ಮ ದಾಯಿಗಾದ್ರ ಬದುಕೋಡು, ಆತ್ಮಲ ಪರಮಾತ್ಮನಲ ಜೋಡಣೆಗಾದ್ರ ಬದುಕೋಡು ಬನ್ಪುನಂಚಿನ ಆ ಗಾಣಿಗ ಸಂಘದ ಎಣ್ಣೆಲ ಬತ್ತಿಲ ನಮ್ಮ ಜೀವನಗೂ ನಮ್ಮ ಸಮುದಾಯಗೂ ದಾರಿದೀತಾಪುಣು ಬನ್ಪುನಂಚಿನ ಮೂಲವಾಯಿನಂಚಿನ ಸಂದೇಶ ನಮ್ಮ ಬದುಕದ ನಮ್ಮ ನಡಪುನಂಚಿನ ರೀತಿ ನೀತಿ ಆತ್ರ ತಂದೆ ನಮ್ಮ ಸಮುದಾಯ ಮಲ್ಪುನ ಕೆಲಸ ನಂಗೆ ತೋಜುದು ಕೊರ್ಪುಂಡು. ಇನಿ ಕಾಲ ಬದಲಾವೊಂದು ವೈದ್ಯರು ಎಂಚ ಒಂಜಿ ಸಮಯಡ್ ನಮ್ಮ ಅವು ಸಮುದಾಯ ಮಲ್ತೊಂದಿತ್ತುಂಡ ಕೆಲಸ ಮಲ್ತೊಂದಿತ್ತುಂಡ ಅಂಡ ಇನಿ ಪ್ರತಿಯೊಂಜಿ ದಿನಲ ನಿಕಲು ತೂವೊಂದುಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆವೊಂದುಂಡು ಅಂಡ ನಮ್ಮ ಬದಲಾಪಣೆ ಬುರ್ಚ ನಮ್ಮ ಅಂಚಂಡ ಓಳುಲ್ಲ ಬಾಕಿ ಸಮುದಾಯದ ಲೆಕ್ಕಲೆ ತೂಣುಂದಂಡ ನಮಲ ದಿನೋಡ್ ದಿನ ಕ್ಷೀಣತೆ ಒಂದು ಪೋಂದುಲ್ಲನ ಅತ್ತು ಬಲಾಢ್ಯ ಒಂದೊಂದು ಪೋಂದುಲ್ಲನ ಪನ್ಪುನಂಚಿನ ಪ್ರಾಮುಖ್ಯವಾಯಿನಂಚಿನ ಪ್ರಶ್ನೆ ನಮ್ಮ ಈ ಜನಾಂಗ ಇನಿ ತೂವೊಂದುಂಡು. ನಮ್ಮ ತೂವೊಂದುಳ್ಳ ಬಿಲ್ಲವ ಸಮಾಜ, ಬಂಟ ಸಮಾಜ, ಮೊಗವೀರ ಸಮಾಜ, ನಾನಾ ಸಮಾಜಗಳು ತೇರ್ಗತ್ತೇನು ತೂವೊಂದುಳ್ಳ ಅಂಡ ಗಾಣಿಗ ಸಮಾಜ ದಹೆಗೂ ದಿನೋಡ್ ದಿನ ಕ್ಷೀಣತೆ ಒಂದು ಬರೊಂದುಂಡು. ಏಳಿಗೆದ ವಿಶೇಷತೆಯನ್ನು ದಾಯಿ ನಮ್ಮ ತೋಜೊಂದುಲ್ಲ ಎಂಚಿನ ಕಾತನು ಪಂಡಂದ ಅಂಡ ಯುವ ಜನತೆಲಿಗೆ ಸಂಘ ಸಂಸ್ಥೆ ಬೊರ್ಚಿ ಹಿರಿಯರೇ ಕಿರಿಯರಿಗೆ ನನ್ನ ಏತು ದಿನ ಬೆನ್ಪುಣಿ ಸಂಗೋಡು ಬನ್ಪುನಂಚಿನ ಚಿಂತೆ ಉಂಡು. ಆತು ಮಾತ್ರ ತಂದೆ ಸಂಘ ತನ್ನ ವಿಕಾಸನು ಬುಳೆ ಒಂದುಜ್ಜಿ ಅಲ್ಪಲ್ಪದ ಸಂಘ ಒಂದುಂಡು ಅಂಡ ಅವು ಅಲ್ಪನೇ ಇತ್ತುಂದಂಡ ಒಂದು ಅವು ವಿಕಸಿತ ಆನಂದಾಂಡ ಮಾತ್ರ ಸಂಘಟನೆಗೆ ಒಂಜಿ ಬೆಲೆ ಬರ್ಪುಂಡು, ಒಂಜಿ ವಿಚಾರ ಬರ್ಪುಂಡು. ನಮ್ಮ ಯುವ ವಿಭಾಗ ಇನಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಎಂಡಂಜಿ ಕೋಡಿ ದೇವಸ್ಥಾನಕ್ಕೆ ಪೋಯಾನು ಜಾತ್ರೆ ಆಯ್ಬೊಕ್ಕ ಒಣಸು ಕುಲ್ಲೆ ಬಂಡೇರು. ಒಣಸು ಕುಲ್ಲುನಾಗ ಯುವ ವಿಭಾಗನೇ ಇಜ್ಜಿ ಅಧ್ಯಕ್ಷರೇ ಬತ್ತದ ಬಡಸೊಂದುಲ್ಲೇರು ಒಣಸು ಅಂಚಂದಾಂಡ ನಮ್ಮ ಯುವ ಸಂಘಟನೆ ಇಜ್ಜಿಂದಾಂಡ ಯುವ ವಿಭಾಗ ಇಜ್ಜಿಂದಾಂಡ ಈ ಸಮುದಾಯದ ಬೆಳವಣಿಗೆ ಸಾಧ್ಯ ಉಂಡ. ಐಕಾದ್ರ ಯಾಲ್ನ ಒಂಜಿ ದಿಟ್ಟವಾಯಿನ ಹೆಜ್ಜೆ ಮಾಡಿದೆ ದಾದಂದು ಪನ್ನಗ ಏಪ ವಿದ್ಯಾರ್ಥಿ ಯೋಜನೆ ಕೊರ್ಪನದಮ್ಮ ವಿದ್ಯೆಗೂ ಜೋಕುಳಿಗೆ ಅಕಲ್ನ ವರ್ಷದ ಎಜುಕೇಷನ್ ಫೀಸ್ ಕೊರ್ಪನ ಅವಳೊಂಜಿ ಕಡ್ಡಾಯವಾಯಿನಂಚಿನ ಒಂಜಿ ನಿಯಮನು ಪಾಡೋಡು. ಏರು ಜೋಕುಳು ಸಮಾಜ ಸಂಘಟನೆ ಇರ್ಬೋದು ಕೆಲಸ ಮಲ್ಪುಜರ ಅಕಲಿಗೆ ಆ ವಿದ್ಯಾರ್ಜನೆದ ಸೌಲಭ್ಯನು ಒದಗೆರೆ ಬಲ್ಲಿ ಬನ್ಪುನಂಚಿನ ಒಂಜಿ ನಿಯಮನು ಪಾಡಂದ ಅಂಡ ನಿಯಮನು ಪಾಡಿದಿಂದ ಅಂಡ ನನ್ನ ದುಂಬದೆಕ್ ಜೋಕುಳು ದುಂಬ ಬರ್ರೆ ಸಾಧ್ಯ ಜೈಕಾದ್ರ ವಾಮಾತ ಸಂಘಟನೆಲು ಜೋಕುಳಿಗೆ ವರ್ಷನಾಗ ವಿದ್ಯಾರ್ಥಿ ಯೋಜನೆ ಕೊರ್ಪರ ಅಕಡೆಲ್ಲ ಒಂಜಿ ಅಪ್ಲಿಕೇಶನ್ ದೆತ್ತು ನೋಡು ನಿಕಲ್ಲ ಸಂಘಟನೆ ಏತ್ ಕೆಲಸ ಮಲ್ತದಾರು ಬಂಡದು ಅಪ್ಪಗ ಆ ಸಂಘಟನೆ ಜೋಡು ನಂಚಿನ ಕೆಲಸ ಸಾಧ್ಯ ಇರುಂಡು ಬಂಡದು ಎನ್ನ ನಂಬಿಕೆ. ನಮ್ಮ ಆಚಾರ ವಿಚಾರ ಇನಿ ಅಂಚೆ ಕುಂದಾಪುರದಂಚೆ ಪೋಣಂದಾಂಡ ನಮ್ಮ ಆಚಾರ ವಿಚಾರ ವೇತನೆ ಉಂಡು. ಇಂಚಿ ದಕ್ಷಿಣ ಕನ್ನಡ ಬತ್ತುಂದಾಂಡ ಆಚಾರ ವಿಚಾರಣೆ ಬೇತೆ ಉಂಡು. ನಮ್ಮ ಇನಿ ನಮ್ಮ ಆಚಾರ ವಿಚಾರ ಇಂಚಿನ ಮನ್ಪನ ನೈಜ ಸ್ಥಿತಿನ ಕಳೆ ಒಂದುಳ್ಳ ನಮ್ಮ ಬದುಕಡು ನಮ್ಮ ಜೋಕುಳಿಗೆ ಗೊತ್ತಿಜ್ಜಿ ನಮ್ಮ ಇಂಚಿನ ಆಚಾರ ಮದುವೆ ಆಪುಂಡು ಬೊಜ್ಜೆ ಆಪುಂಡು
ನಾನಾ ರೀತಿಯ ಕರ್ಮಾಂಗಗಳು ಪೂರ ಆಪುಡು ಅಂಡ ಇಟ್ಟ ಆಚಾರ ಎಂಚಿನ ನಮ್ಮ ಏನೇ ಆಚಾರ ಎಂಚಿನ ಮನಪುನ ನಮ್ಮ ದಿಕ್ಕು ತಕ್ತೊಂದುಲ್ಲ ಐಕಾದ್ರ ಸಂಘಟನೆಯಲ್ಲಿ ಕೂಡುದು ನಮ್ಮ ಹೆಂಚಿನ ಆಚಾರ ನಮ್ಮ ಹೆಂಚಿನ ಸಂಸ್ಕೃತಿ ಬನ್ಪನೇನು ಯುವ ಜನಾಂಗವು ತೆರಿಪವನಂಚಿನ ಕಾರ್ಯಕ್ರಮ ಭಾರಿ ಅಗತ್ಯವಾದುಂಡು. ನಮ್ಮಡ ಉಪ್ಪುನಂಚಿನ ಸೋರ್ಸಸ್ ಇಂಕಲೆಂಚ ಪನೊಂದುಲ್ಲ ಅಸೆಟ್ ಇಸ್ ಅ ಸೋರ್ಸಸ್ ಅಂಡ್ ಒಲ್ಪಲ ಅವು ವಿಸಿಬಿಲಿಟಿ ಆಪುಜಿ. ಫಾರ್ ಎಕ್ಸಾಂಪಲ್ ನಮ್ಮಡ ಅವೇತು ಆಧ್ಯಾತ್ಮಿಕ ವಾಯಿನಂಚಿನ ಕೇಂದ್ರಗಳು ದೇವಸ್ಥಾನಗಳು ಅವು ಅಡೆಗೆ ಸೀಮಿತ ಬಲ್ಲಿ ಅವು ರಾಷ್ಟ್ರಗೂ ಪರರಾಷ್ಟ್ರಗೂ ತೊಜ್ಪವನಂಚಿನ ಒಂಜಿ ವಿಸಿಬಿಲಿಟಿ ಆವೋಡು, ಶಿಕ್ಷಣ ಸಂಸ್ಥೆದ ವಿಸಿಬಿಲಿಟಿ ಆವೋಡು. ಆತ್ಮಾತ್ರ ಕೆಲವು ಬ್ಯಾಂಕ್ಗಳು ಕೋಆಪರೇಟಿವ್ ಬ್ಯಾಂಕ್ ಎಡಿಟ್ ಕೋಆಪರೇಟಿವ್ ಬ್ಯಾಂಕ್ ಈ ಗಾಣಿಗ ಸಮುದಾಯ ಕೊರ್ತನು ಬಂದರೆ ಭಾರಿ ಸಂತೋಷ ಆವೊಂದುಂಡು ನಂಗೆ. ಅಂಡ ಐನ ಪೂರ ಕನ್ನಡದಲ್ಲಿ ಹೇಳ್ತೇನೆ ನಾನು, ರಾಜಶೇಖರ್ ಗಾಣಿಗರವರೇ, ನೀವು ಕರ್ನಾಟಕದ ಅಖಿಲ ಕರ್ನಾಟಕ ಗಾಣಿಗದ ಅಧ್ಯಕ್ಷರು. ನಮ್ಮಲ್ಲಿರುವ ಏನೆಲ್ಲ ಸಂಪನ್ಮೂಲ ವಿಶೇಷತೆ ಉಂಟಾ ಅದನ್ನು ನಮ್ಮ ವೆಬ್ಸೈಟಲ್ಲಿ ನಿರೂಪಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕು. ಅದು ಆಧ್ಯಾತ್ಮಿಕ ಕೇಂದ್ರವಾಗಲಿ. ಫಾರ್ ಎಕ್ಸಾಂಪಲು ಪೊಳಲಿಗೆ ಹೋಗ್ತೇವೆ ನಾವು, ಅಲ್ಲಿ ದೀಪ ಹಚ್ತೇವೆ ನಾವು. ಯಾರ ಕೊಡುಗೆ ಅದು? ಗಾಣಿಗರ ಕೊಡುಗೆ, ನಮ್ಮ ಹೆಮ್ಮೆಯ ಕೊಡುಗೆ ಅದು. ಆದರೆ ಅದನ್ನು ನಾವು ಮರ್ತಿದ್ದೇವೆ. ಮುಂಬೈ ಸೋಮನಾಥ ದೇವಸ್ಥಾನಕ್ಕೆ ಹೋದರೆ ಆ ಸೋಮನಾಥ ರಥ ಗಾಣಿಗ ಸಮುದಾಯ ಕೊಟ್ಟದ್ದು, ಆದರೆ ಮರ್ತಿದ್ದೇವೆ. ಯಾಕೆ ಮರ್ತಿದ್ದೇವೆ ಅಂತ ಹೇಳಿದರೆ ಅಲ್ಲಿ ನಮ್ಮ ಜನಾಂಗಕ್ಕೆ ವಿಸಿಬಿಲಿಟಿ ಇಲ್ಲ, ಅದನ್ನು ವೆಬ್ಸೈಟ್ನಲ್ಲಿ ಆ ಡಿಟೇಲ್ ಬರುವುದಿಲ್ಲ. ಅದರಿಂದಾಗಿ ಇನ್ಯಾದರೂ ಅಖಿಲ ಕರ್ನಾಟಕ ಗಾಣಿಗ ಸಂಘ ಇದನ್ನೆಲ್ಲ ಸಂಪನ್ಮೂಲ ವಿಶೇಷಗಳನ್ನೆಲ್ಲ ಒಂದುಗೂಡಿಸಿ ಅದನ್ನು ಒಂದು ವೆಬ್ಸೈಟ್ ಮಾಡಿ ನಮ್ಮ ಹಿರಿಮೆಯನ್ನು, ನಮ್ಮ ಗರಿಮೆಯನ್ನು, ನಾವು ಮಾಡಿದಂಥ ಕರ್ತವ್ಯವೇನೇನು ಮುಂದಿನ ಜನಾಂಗಕ್ಕೆ ತಿಳಿಸುವಂಥ ಕಾರ್ಯಕ್ರಮಗಳು ಈ ಗಾಣಿಗ ಸಮುದಾಯದಿಂದ ನಡೆಯಬೇಕು ಎನ್ನುವುದು ನಮ್ಮ ಕಳಕಳಿಯಾದ ವಿನಂತಿ. ನಮ್ಮ ಎಜುಕೇಷನ್ ರೀತಿ ನಾವು ಮಕ್ಕಳಿಗೇನು ಮಾಡ್ತೇವೆ, ವರ್ಷಕ್ಕೊಮ್ಮೆ ಕರೀತೇವೆ, ಒಂದು 500,000 ರೂಪಾಯಿ ಕೊಟ್ಟು ಸಂಘ ಸಂಸ್ಥೆಗಳು ಆಯಿತು, ಅಲ್ಲಿ ಒಂದು ದೊಡ್ಡ ಸಮುದಾಯ ಬಂತು, ಅವರಿಗೆ ಕೊಟ್ಟಾಯಿತು, ಅಲ್ಲಿ ಮುಗಿಯಿತು. ಅಲ್ಲಿಗೆ ಶಿಕ್ಷಣ ಮುಗಿಯುವುದಿಲ್ಲ. ಶಿಕ್ಷಣ ಮಕ್ಕಳಿಗೆ ಕೊಡಬೇಕೆನ್ನುವಂಥ ಮನಸ್ಸಿದ್ರೆ ಸಂಘ ಸಂಘಟನೆಗಳು ಒಂದು 10-20 ಮಕ್ಕಳನ್ನು ಎಕ್ಕಿ ಅಲ್ಲಿ ಅವರಿಗೆ ಅವರ ವಿದ್ಯೆಯನ್ನು ಅನಲೈಸ್ ಮಾಡಿ ಅವರಿಗೆ ಸಂಪೂರ್ಣವಾದಂಥ ಖರ್ಚನ್ನು ಮಾಡಿ ಅವರನ್ನು ಮೇಲೆತ್ತಿದರೆ ಮಾತ್ರ ಸಂಘಟನೆ ಬೆಳೀಲಿಕ್ಕೆ ಸಾಧ್ಯ ಉಂಟು. ಫಾರ್ ಎಕ್ಸಾಂಪಲ್ ನಾವು ನೋಡ್ತಿದ್ದೇವೆ ಗುಜರಾತ್, ಅವರು ಏನು ಮಾಡ್ತಾರೆ, ಅವರ ಮಕ್ಕಳಿಗಾಗಿ ವಿಶೇಷವಾದಂಥ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಏನು ತರಬೇತಿ ಉಂಟು ಅದಕ್ಕೆ ಒಂದು ಪ್ರತ್ಯೇಕವಾದಂಥ ಗೆಸ್ಟ್ ಹೌಸ್ ಮಾಡಿ ಅವರಿಗೆ ಫ್ರೀ ಗೆಸ್ಟ್ ಹೌಸ್ ಕೊಡ್ತಾರೆ ಎಜುಕೇಷನಿಗೆ. IAS IPS ಪಡೆಯಲಿಕ್ಕಾಗಿ ಅವರಿಗೆ ಫ್ರೀ ಸೌಲಭ್ಯ ಎಜುಕೇಷನ್ ಟ್ರೈನಿಂಗ್ ಕೊಡ್ತಾರೆ. ಎಲ್ಲಿಯವರೆಗೆ ನಾವು ಆ ಬಗ್ಗೆ ಫೋಕಸ್ ಮಾಡದೆ ಕೇವಲ ನಾವು ಪ್ರಾಥಮಿಕ ಶಿಕ್ಷಣ ಎಜುಕೇಷನ್ ಕಾಲೇಜ್ ಲೆವೆಲ್ಗೆ 500,000 ರೂಪಾಯಿ ಸಂಘ ಸಂಘಟನೆ ಕೊಟ್ಟರೆ ನಮ್ಮ ಸಮುದಾಯ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಂಥ ಟ್ರೈನಿಂಗ್ ಕೋರ್ಸನ್ನು ನಿಗದಿತ ಮಾಡಿದರೆ ನಮ್ಮ ಸಮುದಾಯದವರು ನಾಳೆ IAS IPS ಆಗಲಿಕ್ಕೆ ಸಾಧ್ಯ ಉಂಟು. ಡಾಕ್ಟರ್ ಇಂಜಿನಿಯರ್ ಆಗ್ತಾ ಇದ್ದಾರೆ. ಆದರೆ ಎಲ್ಲಿಯವರೆಗೆ ನಮ್ಮ ಸಮುದಾಯದ ಮಕ್ಕಳ ಶಿಕ್ಷಣದ ಅಭ್ಯಾಸವನ್ನು ನಾವು ಮೇಲೆತ್ತುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಸಮಾಜ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಮುಂಬೈಯಲ್ಲಿ ನಾವು ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಮಹಿಳೆಯರಿಗೆ, ಯಾವ ಮಹಿಳೆಯರು ಮನೆಯಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ, 2 ಹೊತ್ತು ಊಟಕ್ಕೆ ಗತಿ ಇಲ್ವೋ ಅಂಥವರ ಮನೆಗೆ ಹೋಗಿ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟು ಹೊಲಿಗೆ ಯಂತ್ರವ ಅಲ್ಲವಾ ಚಕ್ಕಿ ಅಟ್ಟ ಮಾಡುವಂಥ ಯಂತ್ರವನ್ನು ಫ್ರೀಯಾಗಿ ಕೊಟ್ಟು ಅವರನ್ನು ನಾವು ಸ್ವಾವಲಂಬಿಯಾಗಿ ಮಾಡ್ತೇವೆ. ಅಂತಹ ಕೆಲಸ ದಕ್ಷಿಣ ಕನ್ನಡದಲ್ಲಿದ್ದಂಥ ಸಂಘ ಸಂಸ್ಥೆಗಳ ಮುಖೇನ ನಡೆಯಬೇಕು ಎನ್ನುವುದು ನನ್ನ ಪರಪರಿಯಾದ ಕಾಳಜಿ. ಸಂಘಟನೆಗಳನ್ನು ನಾವು ಕಟ್ಟಿದ್ದೇವೆ. ಆದರೆ ಸಂಘಟನೆ ಎನ್ನುವುದು ಏನು? ಕೇವಲ ಅದು ಸಂಘಕ್ಕೆ ಮೀಸಲಾತಿದ್ದಲ್ಲ. ನಾವು ಇನ್ನೊಂದು ಸಂಘಕ್ಕೆ ಹೋಗಬೇಕು, ಅಲ್ಲಿಯವರು ಬರಬೇಕು, ನಮ್ಮ ರೀತಿಯನ್ನು ಹೊಂದಾಣಿಕೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಮ್ಮದು ಮ್ಯಾರೇಜ್ ಬ್ಯೂರೋ, ಎಷ್ಟು ಹೆಣ್ಣು ಮಕ್ಕಳು
ಮದುವೆಗಾಗಿ ಕಾದು ಕುಳಿತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ ಇಲ್ಲ. ಒಂದು ವೇಳೆ ನಾವು ಭಾರತೀಯ ಲೆವೆಲ್ನಲ್ಲಿ ನಾವು ವೆಬ್ಸೈಟ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಇದ್ದಾರೆ ಮಕ್ಕಳು, ಯಾರೆಲ್ಲ ಮದುವೆಗೆ ಇದ್ದಾರೆ ಅವರ ವಿಷಯವನ್ನು ಹಾಕಿದರೆ ಅಲ್ಲಿ ಮಕ್ಕಳಿಗೆ ಮದುವೆಗೆ ಒಂದು ಒಳ್ಳೆಯಂಥ ಅವಕಾಶವನ್ನು ಈ ಸಂಘಗಳು ಕಲ್ಪಿಸಬೇಕಾಗುತ್ತದೆ. ಜಯಾನಂದ್ ಪೆರಾರ್ಜಿ ಇದ್ದಾರೆ, ಅವರದೊಂದು ಭಾಳ ಒಂದು ಜಿಜ್ಞಾಸೆ ಉಂಟು. ಕೇವಲ ನಾವು ಅಲ್ಲಿ ಅಲ್ಪ ಸಂಘಟನೆ ಮತ್ತು ಯಾವಂಜ ನಮ್ಮೊಂದು ವಿಶ್ವ ಗಾಣಿಗ ಸಂಸ್ಥೆ ಅವಳು ಬನ್ಪುನಂಚಿನ ಕೂಗುಂಡರ್ನ ಆ ವಿಶ್ವ ಸಂಸ್ಥೆ ಅಪ್ಪನಂಚಿನ ಕೂಗು ಬಳಬರಡುಂದ ಅಂಡ ನಮ್ಮ ಸಂಘಟನೆ ಪೂರ ಒಟ್ಟಾವಡು. ಆ ಒಟ್ಟಾದರೆ ಮಾತ್ರ ನಮಗೆ ಅಲ್ಲಿಂದ ಬರುವಂಥ ಫಂಡ್, ಅಲ್ಲಿಂದ ಬರುವಂಥ ಸಪೋರ್ಟ್, ಇಲ್ಲಿ ಬೇಕಾಗುವಂಥ ಸೌಲಭ್ಯಗಳು ಹೊಂದಾಣಿಕೆ ಮಾಡಿದ್ರೆ ನಮ್ಮ ಗಾಣಿಗ ಸಂಘವನ್ನು ಮೇಲೆತ್ತಲಿಕ್ಕೆ ಸಾಧ್ಯ ಉಂಟು ಅಂತ ನನ್ನ ಅನಿಸಿಕೆ. ಹೆಚ್ಚಾಗಿ ಸಂಘ ಸಂಸ್ಥೆಗಳಲ್ಲಿ ನಾವು ಯುವಕರನ್ನು ಪಾಲ್ಗೊಳಿಸಲಿಕ್ಕೆ ಬಹಳ ಕಡಿಮೆ ನಾವು ನೋಡ್ತಾ ಇದ್ದೇವೆ. ಯೂತ್ ವಿಂಗ್ಸ್ ಇಜ್ಜಿ ಏಪ ಮುಟ್ಟ ಆ ಯೂತ್ ವಿಂಗ್ಸ್ ಲೀಡರ್ನ ಕ್ರಿಯೇಟ್ ಮಲ್ಪುಜ ಆ ಸಂಘದ ಬೆಳವಣಿಗೆ ಕುಂಠಿತ ಅಂದು ಎನ್ನ ಅಭಿಪ್ರಾಯ. ಯು ಆರ್ ನಾಟ್ ಕ್ರಿಯೇಟಿಂಗ್ ದ ಲೀಡರ್ಸ್. ನಮ್ಮ ತೂವೊಂದುಳ್ಳ ಯುವ ಜನಾಂಗನೇ ಹೆಜ್ಜಿ ಅಂಚಾದು ಪುನಗ ಯುವ ಜನಾಂಗ ಕ್ರಿಯೇಟ್ ಮಲ್ತದು ಅವಲ್ಲ ಒಂಜಿ ಮಹಿಳಾ ವಿಭಾಗ ಇಂಚ ಉಂಡು ಅಂಚನೆ ಯುವ ವಿಭಾಗ ಕ್ರಿಯೇಟ್ ಮಲ್ತಂದ ಅಂಡ ಸಂಘ ಸಂಸ್ಥೆದ ಬೆಳವಣಿಗೆ, ಗಾಣಿಗ ಸಮಾಜದ ಬೆಳವಣಿಗೆ ಆವು ಪಂಪುಣಂಚಿನ ಎನ್ನ ಅನಿಸಿಕೆ. ಬಂದುಲೆ ನಮ್ಮ ಇನಿ ಬಾರಿಮಲ್ಲ ಸಂಘಟನೆ ಸೇರ್ದ ಇಂದು ಕೇವಲ ಇನಿ ಒಂಜಿದಿಂತ ಸಂಘಟನೆ ಇರಬಲ್ಲಿ. ಫಾರ್ ಎಕ್ಸಾಂಪಲ್ ಮುಕುಲ್ನ ಅನಿಸಿಕೆ ಉಂಡು, ಪುತ್ತೂರ್ದ ಈ ಮುತ್ತುಲು ಒಟ್ಟಾತ, ಪುತ್ತೂರ್ದ ಮುತ್ತುಲು ಒಟ್ಟಾದ ಅಕಲೆಗೆ ಒಂಜಿ ಸೊತ್ತು ಬೋಡೊಂದಕ್ಕೆ ಏನೊಂದುಳ್ಳ ಶಾಸಕರು ಬತ್ತು ಗುಳ್ದೇರು ಮುಳು ಸೊತ್ತು ಎಂಚ ಬೋಡು ಎಂಕಲೆ ಒಂಜಿ ಜಾಗ ಕೊರ್ಲೆ, ಎಂಕಲೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕಟ್ಟುವ, ಹತ್ತೊಂದ ಸಮುದಾಯದ ಭವನವನ್ನು ಕಟ್ಟುವ, ಎಂಕಲ್ಲ ಗಾಣಿಗೆರೆಗಲಿ ಎಂಕಲೆಗಲ ಆಸ್ಪದ ಕೊರಲಿ, ಎಂಕಲ್ಲ ಈ ಸಮಾಜೋಡು ಬೆಳೆವೊಂದುಳ್ಳ ಪಂಪನಂಚಿನ ಅನಿಸಿಕೆ ಈ ಸಮಾಜೋಡುಂಡು. ಐಕಾದ್ರ ಮುಲ್ಪದ ಶಾಸಕರು, ಮುಲ್ಪದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಸೆಂಬ್ಲಿ ದಕ್ಕಳು ಈ ಗಾಣಿಗ ಸಮುದಾಯಗೂ ಸಪೋರ್ಟ್ ಮಲ್ತಿರ್ದ ಅಂಡ ಎಂಕಲ್ಲ ಮುಂಬೈ ಹಿಡಿತದ ಸಪೋರ್ಟ್ ಮಲ್ಪುವ ಅಂಚ ಸಪೋರ್ಟ್ ಮಲ್ತಂದ ಅಂಡ ಪುತ್ತೂರ್ದ ಈ ಮುತ್ತುಳು ಒಟ್ಟಾತಿರಿನಿ ಆ ಮುತ್ತೂರ್ದ ಮುತ್ತುಲಿಗೆ ಒಂಜಿ ಸೊತ್ತು ತಿಕ್ಕೊಡುಂದಾಂಡ ಗವರ್ಮೆಂಟ್ ಹಿಡಿದ ಮುಖೇನ ತಿಕ್ಕೊಡು ಆ ಸೊತ್ತು ತಿಕ್ಕೊಂಡಿಂದಾಂಡ ಸಮುದಾಯ ಕಟ್ಟುನಂಚಿನ ಆ ಒಂಜಿ ಕಾಳಜಿ ದೇವಿ ಪ್ರಸಾದ್ ಬೆಟ್ಟಡ ಉಂಡು. ಐಕ್ಯಾರ ಬೆಟ್ಟ ಬನ್ಪನ ಆತೆತ್ತರವಾಯಿನಂಚಿನ ಪುದರ್ನು ದೀತಿರ ಆ ಬೆಟ್ಟ ಈರ್ನ ಕನಸದ ಗೋಪುರ ಇಜ್ಜಿ ಅವು ನನಸಾಯರ ಸಾಧ್ಯ ಉಂಡು ಬಂಡದು ಈ ಒಂಜಿ ಸಭೆ ಸಾಕ್ಷಿ ಆವೊಂದುಂಡು ಬಂಡ್ರೆ ನಾನು ಇಚ್ಛೆ ಪಡೆ ಒಂದುಳ್ಳೆ. ಎನ್ನ ಮಿತ್ರರಾಯನಂಚಿನ ಅಖಿಲ ಕರ್ನಾಟಕ ಗಾಣಿಗ ಸಂಘದ ಅಧ್ಯಕ್ಷರು ಹೇಳಿದರು ನೀವೊಂದು ಭಾಗವತಿಗೆ ಮಾಡಬೇಕು ಅಂತ. ಅದಕ್ಕಾಗಿ ನನ್ನ ಭಾಷಣವನ್ನು ಕೊನೆಗೊಳ್ಳುವ ಮೊದಲು 2 ಪದ್ಯ ಭಾಗವತಿಕೆಯಲ್ಲಿ ಹೇಳ್ತೇನೆ. ಯಾಕೆಂತ ಹೇಳಿದರೆ ತುಂಬ ಜನ ಮಾತಾಡೋ ಇದ್ದಾರೆ, ನಾವು ಮಾತಾಡ್ತಾ ಹೋದರೆ ನಿಮಗೂ ಸಹ ಕೇಳಲಿಕ್ಕೆ ಆಭಾಸ ಆಗ್ಬೋದು. ಅದಕ್ಕಾಗಿ ಪುನರೊಮ್ಮೆ ಮಗದೊಮ್ಮೆ ಈ ಕೇವಲ ಸಂಗಮ ಇಂದಿನ ಒಂದಿನ ಸುದಿನ ಆಗಬಾರ್ದು, ಪ್ರತಿದಿನ ನಡೆಯಬೇಕು. ನಮ್ಮ ಕಾಳಜಿ ಸರ್ಕಾರಕ್ಕೆ ಮುಟ್ಟುವಂತಾಗಬೇಕು. ಸರ್ಕಾರ ಆ ಪರ ನಮಗೆ ಬೇಕಾದಂಥ ಸೌಲಭ್ಯವನ್ನು ಒದಗಿಸುವಾಗಬೇಕು ಅಂತ ಕಳಕಳಿಯಾಗಿ ವಿನಂತಿ ಮಾಡಿಸುತ್ತಾ ಒಂದು 2 ಪದ್ಯವನ್ನು ಯಕ್ಷಗಾನ ರೂಪದಲ್ಲಿ ಹೇಳಿ ನನ್ನ ಈ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಪುತ್ತೂರಿನ ಮುತ್ತುಗಳಿಂದ ಜನಿಸಿದ ಈ ಸಂಘಟನೆ ಪುತ್ತೂರಿನ ಮುತ್ತುಗಳಿಂದ ಜನಿಸಿದ ಈ ಸಂಘಟನೆ
ಗಾಣಿಗ ಸಮಾವೇಶದ ಇತಿಹಾಸದ ಪುಟದಲ್ಲಿ ಸೇರಲಿ. ಗಾಣಿಗ ಇತಿಹಾಸ ಪುಟದಲ್ಲಿ ಸೇರಲಿ. ಈ ಮಹಾವೃಕ್ಷದ ಅಡಿಯಲ್ಲಿ, ಈ ಮಹಾವೃಕ್ಷದ ಅಡಿಯಲ್ಲಿ ಬಡಬಗ್ಗ ಜನರಿಗೆ ಶೈಕ್ಷಣಿಕ, ಬಡಬಗ್ಗ ಜನರಿಗೆ ಶೈಕ್ಷಣಿಕ ವಿದ್ಯಾರ್ಜನೆ ದೊರಕಲಿ. ಈ ಸಂಸ್ಥೆ ಬಡ ಜನರ ಕಣ್ಣೀರಿಗೆ ಸ್ಪಂದಿಸಲಿ. ಈ ಸಂಸ್ಥೆ ಬಡ ಜನರ ಕಣ್ಣೀರಿಗೆ ಸ್ಪಂದಿಸಲಿ. ಸಮಾಜದ ಕಣ್ಣೀರು ಒರೆಸುವ ಈ ಜನಸೇವೆ ನಿಮ್ಮಿಂದ ಸತತವಾಗಿ ನಡೆಯಲಿ, ಸತತವಾಗಿ ನಡೆಯಲಿ. ಗಾಣಿಗ ಸಮಾವೇಶ ಸದ್ದಿನಲಿ ಗದ್ದಿನಲಿ ಮನೆ ಮಾತಾಗಲಿ. ಗಾಣಿಗ ಸಮಾವೇಶ ಸದ್ದಿನಲಿ ಮದ್ದಿನಲಿ ಮನೆ ಮಾತಾಗಲಿ. ಈ ಸಂಘಟನೆ ಬಲವರ್ಧನೆಯಾಗಲಿ. ಗಾಣಿಗರ ಬೆಳಕಾಗಲಿ. ಗಾಣದೇವಿ ಒಲಿಯುವಂತಾಗಲಿ.